ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ನನ್ನ ಮೇಲೆ. ಇದಕ್ಕೆಲ್ಲ ಕಾರಣ ನನ್ನ ತಂದೆ ತಾಯಿಯ ಆಶೀರ್ವಾದ, ನಮ್ಮ ಗುರುಗಳಾದ ಪಂಡಿತ್ ಮಾಧವಗುಡಿ, ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಮತ್ತಿಗಟ್ಟಿಯವರ ಆಶೀರ್ವಾದ. ಇದನ್ನೆಲ್ಲ ಅವರಿಗೆ ಸಮರ್ಪಿಸಿಬಿಡ್ತೇನೆ ನಾನು. ಅವಾಗ ನನ್ನ ಹೆಗಲ ಮೇಲಿನ ಭಾರ ಕಡಿಮೆ ಆಗುತ್ತೆ. ನೀವು ಹೊತ್ಕೊಂಡು ಓಡಾಡೋದು ಭಾಳ ಕಷ್ಟ. ನಮ್ಮ ಪರಮಗುರುಗಳಾದ ಭೀಮಸೇನ್ ಜೋಶಿಯವರು, ಆಮೇಲೆ ಮಾಧವಗುಡಿಯವರು ಎಲ್ಲ ದಾಸವಾಣಿ ಅಂತ 4 ಗಂಟೆ ಒಂದು ದೊಡ್ಡ ಕಚೇರಿ ಕೊಡ್ತಾಯಿದ್ರು. ಎಲ್ಲ ಸಕಲ ವಾದ್ಯಗಳ ಸಮೇತ ದಾಸರ ಪದಗಳನ್ನೇ ಆಯ್ಕೆ ಮಾಡಿಕೊಂಡು ದೇಶದ ಮೂಲೆ ಮೂಲೆಗೆ ಹೋಗಿ ಶಾಸ್ತ್ರೀಯ ರಾಗಗಳಲ್ಲೇ ಆಧರಿಸಿಕೊಂಡು 4 ಗಂಟೆ ಕಾಲ ದಾಸವಾಣಿ ಅಂತ ಅದ್ಭುತವಾದ ಕಾರ್ಯಕ್ರಮಗಳನ್ನು ಕೊಡ್ತಿದ್ದೆ. ಅದರಿಂದ ಪ್ರೇರಿತನಾಗಿ ನಾನು ಅವೇ ಹಾಡುಗಳನ್ನು ಹಾಡ್ತಾ ಇದ್ದೆ. ಆಮೇಲೆ ಗುರುಗಳಿಗೆ, ಅಲ್ಲಪ್ಪ ನಾವು ಹಾಡಿದ್ದೆಲ್ಲ ಹಾಡ್ತೀನಿ, ನಿಂದೇನು, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್, ವಾಟ್ ಆರ್ ಯು ಡೂಯಿಂಗ್, ಆರ್ ಯು ಜಸ್ಟ್ ಇಮಿಟೇಟಿಂಗ್, ರಿಪೀಟಿಂಗ್ ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಬಿಯಾಂಡ್ ದಿಸ್ ಅಂತ ಹೇಳಿದ ಮೇಲೆ ನಾನು ಒಂದಷ್ಟು ದಾಸರ ಪದಗಳನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ಹಾಡಲಿಕ್ಕೆ ಶುರು ಮಾಡಿದೆ. ಮಾಧವಗುಡಿ ಅವ್ರ ಮುಂದೆ ಹಾಡಿ ತೋರಿಸಿದೆ, ಇದು ಚಲೋ ಆಗಿರೋತಮ್ಮ, ಹಿಂಗೆ ಮಾಡ್ಕೋತ ಬಾ ಅಂತ ಅವ್ರ ಆಶೀರ್ವಾದ ಮಾಡಿದ್ರು. ಅಲ್ಲದೇನೆ ಈಗ ದಾಸರ ಒಂದು ಒಳಗಡೆನೆ ಶುದ್ಧಿ ಇಲ್ಲದೆ ಇದ್ದರೆ ಏನು ಉಪಯೋಗ ಇಲ್ಲ ಅಂತ ಒಂದು ಬಹಳ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. ಹೀಗೆ ಅವ್ರದ್ದು ಸಾವಿರಾರು ರಚನೆಗಳಿದೆ. ಈ ಥರ ಯುಗಾಭೋಗಗಳನ್ನೆಲ್ಲ ಹಾಡಿ ಅದನ್ನು ಬೇರೆ ಬೇರೆ ಜನಗಳಿಗೆ ತಲುಪಿಸೋ ಒಂದು ಜವಾಬ್ದಾರಿಯನ್ನು ಹೊತ್ತು ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಹೆಚ್ಚು ಮಾತಾಡೋ ಉದ್ದೇಶ ಇಲ್ಲ. ನಮ್ಮ ಅಜನಪಿತ ವಿಠಲರ ಒಂದು ರಚನೆಯನ್ನು ನಾನು ದಾಸರ ಬಗ್ಗೆ ಹಾಡಿದ್ದೀನಿ. ಹೋದ ವರ್ಷ ಹಂಪಿಯಲ್ಲೇ ಹಾಡಿದ್ದೆ. ಇವತ್ತು ನನ್ನ ಸಂಪೂರ್ಣ ಹಾಡಿನ ಕಾರ್ಯಕ್ರಮ ಇಲ್ಲ. ಆದರೂ ದಾಸರ ಒಂದು ಹಾಡನ್ನು ನಾನು ಮಾಡಿರೋ ಪ್ರಯತ್ನದ ಪ್ರತೀಕವಾಗಿ ಒಂದನ್ನು ಹಾಡಿಬಿಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ.